ನಾನು ಫಸ್ಟ್ ಟೈಮ್ ಸ್ಕ್ಯಾನಿಂಗ್ ಹೋಗಿದ್ದೆ. ಸ್ಕ್ಯಾನಿಂಗ್ ಫುಲ್ ಮುಗ್ದೋಗಿದೆ. ಮತ್ತೆ ಏನು ಬರಬೇಕು ಅಂತ ಹೇಳಿದ್ದೆ. ಇಲ್ಲ 2 ಗ್ಲಾಸ್ ನೀರು ಕುಡೀರಿ ಮತ್ತೆ ಸ್ಕ್ಯಾನ್ ಮಾಡಬೇಕು ಅಂತಂದರು. ನಾನು ನೀರು ಕುಡಿದ್ಬಿಟ್ಟು ವೇಟ್ ಮಾಡ್ತಾಯಿದ್ದೆ. ಆಮೇಲೆ ಅವ್ರಿಗೆ ಹೇಳಿದೆ, ಇಲ್ಲ ಡಾಕ್ಟ್ರು ಸರಿ ಇಲ್ಲ, ನನಗೆಲ್ಲೆಲ್ಲೋ ಕೈ ಹಾಕ್ತಾನೆ, ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಪೇನ್ ಇದೆ, ಇಲ್ಲಿ ಸ್ಕ್ಯಾನ್ ಮಾಡಿ ಅಂದರೆ ಎಲ್ಲೆಲ್ಲೋ ಕೈ ಹಾಕ್ತಾ ಇದ್ದಾರೆ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ. ಬಟ್ ನಮ್ಮ ಮನೆಯವ್ರು ಹಿಂಗೆ ಮಾಡ್ತಾರೆ ಡಾಕ್ಟ್ರು. ಇಲ್ಲ ನನ್ಗೆ ಗೊತ್ತು, ನಾನು ಒಳಗಡೆ ಏನು ನಡೆದಿದೆ ಅಂತ ನನಗೆ ಗೊತ್ತು ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ. ಆಮೇಲೆ ಮತ್ತೊಂದು ಸಲ ಡಾಕ್ಟರ್ ಸ್ಕ್ಯಾನ್ ಮಾಡ್ತೀನಿ ಬನ್ನಿ ಅಂತಂದರು. ಮತ್ತು ನಾನು ನೆಕ್ಸ್ಟ್ ನಂದಿತ್ತು, ಹೋದೆ, ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೋದೆ ಸರ್. ಹೋಗ್ಬಿಟ್ಟು ಕೈಯಲ್ಲಿ ಇಟ್ಕೊತಿದ್ದೆ ಫೋನು. ಅವರು ಫೋನ್ ಅಲ್ಲಿ ಸೈಡಿಗೆ ಇಕ್ಕು ಅಂದರು. ನಾನು ತಲೆ ಹತ್ರ ಇಟ್ಕೊಂಡಿದ್ದೆ, ಅದು ವಿಡಿಯೋ ಆಗಲಿಲ್ಲ. ಆಮೇಲೆ ಮತ್ತೆ ಇಲ್ಲಿ ವಿಡಿಯೋ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಎತ್ಬಿಟ್ಟು ನನ್ನ ರೈಟ್ ಸೈಡಲ್ಲಿ ಇಟ್ಟಿದ್ದೆ. ಆಮೇಲೆ ಇವರೆಲ್ಲ ಈ ಥರ ಎಲ್ಲ ಮಾಡ್ತಾಯಿದ್ರು. ಅವ್ರ ಹತ್ರ ಚಾಕು, ಆ್ಯಸಿಟ್ಟು, ಆಮೇಲೆ ಸಿರಿಂಜಲ್ಲಿ ಏನಿತ್ತೋ ಬಟ್ ಗೊತ್ತಿಲ್ಲ, ಅವರೇ ಇವು 3 ವಸ್ತು ಹತ್ರ ಇಟ್ಕೊತಿದ್ರು. ಆಮೇಲೆ ಬೆಡ್ಡಿಂದ ಹಿಡಿದೆ. ನಾನು ಹಿಡಿದು ಅವ್ರು ಸ್ಕ್ಯಾನ್ ಮಾಡೋ ಜಾಗದಿಂದ ಆ ಕಡೆಯಿಂದ ಸ್ಕ್ರೀನ್ ತೆಗೆದ್ಬಿಟ್ಟು ಡೋರ್ ಹತ್ರದಿಂದ ಓಡಿ ಬಂದೆ. ಮತ್ತೆ 2 ಕೈ ಬಿಗಿಯಾಗಿ ಇಟ್ಕೊಂಡು ಬಾಯಿಗೆ ಅವ್ರ ಕೈ ಇಟ್ಬಿಟ್ಟು ಉಸಿರಾಡೋಕ್ಕಾಗಿ ನನಗೆ ಉಸಿರಾಟ ತೊಂದರೆ. ಆಮೇಲೆ ಉಸಿರಾಡೋಕ್ಕಾಗಿ ಮತ್ತೆ ಹೇಳ್ಕೊಂಬಂದು ತೊಡೆ ಮತ್ತೆ ಕುಟ್ಟಿಸ್ಕೊಂಡ್ರು. ಈ ಥರ ಎಲ್ಲ ಬಲವಂತ ಮಾಡಿದ್ದಾರೆ ನನ್ನ ಜೊತೆ. ಯಾರು ಇನ್ನಿಗೆ ಆಗಬಾರ್ದು, ಅವರಿಗೆ ಅರೆಸ್ಟ್ ಮಾಡಬೇಕು ಸರ್. ತುಂಬ ಕಾಮ ದೃಷ್ಟಿ, ಅವನು ಡಾಕ್ಟರ್ ಅಲ್ಲ, ತುಂಬ ಅಸಹ್ಯವಾಗಿ ನೋಡ್ಕೊಂತಾನೆ.